ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಟು ಮೈ ಚಾನಲ್. ನಾನು ಹೇಮ ಮಾತಾಡ್ತಾ ಇರೋದು. ಫ್ರೆಂಡ್ಸ್, ಇವತ್ತು ಸಂಡೇ, ನಂದು ಬಂದು ಸೆಕೆಂಡ್ ಶಿಫ್ಟ್. ಇವತ್ತು ಡ್ಯೂಟಿ ಇದೆ ನೋಡಿ ಫ್ರೆಂಡ್ಸ್. ನಂದು ಮಾರ್ನಿಂಗು ಆಲ್ರೆಡಿ ಪಾತ್ರೆ ವಾಷಿಂಗ್ ಆಯಿತು. ಏನೂ ವಾಷಿಂಗ್ ಇಲ್ಲ. ನಾನು ಸ್ವಲ್ಪ ನೀರು ಇಟ್ಕೊಳ್ತೀನಿ. ಒಂದೊಂದ್ಸಲ ನೀರು ಬರಲ್ವ ನೋಡಿ ಫ್ರೆಂಡ್ಸ್. ನಂದು ಇವತ್ತು ನಾಷ್ಟ ಇಡ್ಲಿ ಮಾಡಿದ್ದೀನಿ. ಈಗ ಬನ್ನಿ ಪಲ್ಯ ಯಾವ ರೀತಿ ಮಾಡೋದು. ಪಲ್ಯಕ್ಕೆ ಆಲ್ರೆಡಿ ಕೂಸು ನೋಡಿ ಇಲ್ಲೂ ಹಾಕಿದ್ದೀನಿ ಇಡ್ಲಿನ. ನಂದೆಲ್ಲ ಕ್ಲೀನಿಂಗು ಮುಗ್ದು ಈಗ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಚಟ್ನಿಗೆ, ಒಗ್ಗರಣೆಗೆ. ಫ್ರೆಂಡ್ಸ್, ಇವಾಗ ಒಂದು ಪ್ಯಾನ್ಗೆ ನಾನು ಎಣ್ಣೆ ಕಾಯಕ್ಕಿಟ್ಟಿದ್ದೀನಿ. ಬನ್ನಿ ಇವಾಗ ಒಂದು ಪಲ್ಯನ ಬೇಯಿಸಿ ಯಾವ ರೀತಿ ಮಾಡೋದು ಅಂತ ನಾನು ನಿಮಗೆ ತೋರಿಸ್ತೀನಿ. ಫ್ರೆಂಡ್ಸ್, ನಮಗೆ ಯಾವುದೇ ಆದ್ರೂ ನಾವು ಈಜಿ ಥರನೇ ಮಾಡ್ಕೋಬೇಕು. ಇವಾಗ ಫ್ರೆಂಡ್ಸ್, ನಾನೊಂದು ಪ್ಯಾನ್ಗೆ ಎಣ್ಣೆ ಹಾಕಿದ್ದೀನಿ. ಆಲ್ರೆಡಿ ನೋಡಿ ಎಣ್ಣೆ ಕಾಯ್ತಾಯಿದೆ. ಫ್ರೆಂಡ್ಸ್, ಇದೇ ಯಾರಾದರೂ ಫಸ್ಟ್ ನನ್ನ ವೀಡಿಯೋನ ನೋಡ್ತಾ ಇದ್ದರೆ ಪ್ಲೀಸ್ ಒಂದು ಲೈಕ್ ಕೊಟ್ಟು ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಫ್ರೆಂಡ್ಸ್. ಈಗ ಫ್ರೆಂಡ್ಸ್, ನಾನು ಅವರೆಕಾಳ್ದು ಪಲ್ಯ ಮಾಡ್ತಾಯಿದ್ದೀನಿ. ಇನ್ನು ನಾನು ಬಟ್ಟೆ ವಾಶ್ ಮಾಡಲಿಲ್ಲ ಇಷ್ಟೋ ತನಕ. ಬೆಳಗ್ಗೆ ನಾನು ಎದ್ದಿದ್ದೆ ಸ್ವಲ್ಪ ಲೇಟು, ಸಂಡೇ ಅಲ್ವಾ ಅಂತ. ಸಾಸಿವೆ ಜೀರಿಗೆ ಒಗ್ಗರಣೆಗೆ ಹಾಕ್ತಿದ್ದೀನಿ. ಆಮೇಲೆ ಫ್ರೆಂಡ್ಸ್, ಈರುಳ್ಳಿ, ಕರಿಬೇವು ಸೊಪ್ಪು ಇದೆಲ್ಲ ನಾನು ಆಲ್ರೆಡಿ ರುಬ್ಕೊಂಡಿದ್ದೀನಿ. ಮತ್ತು ಫ್ರೆಂಡ್ಸ್, ನಾನು ತರಕಾರಿನ ಬೇಯಿಸಿ ಇಟ್ಕೊಂಡಿದ್ದೀನಿ. ಅಯ್ಯೋ, ಬಿಸಿಲಂತೂ ನೋಡಬಾರ್ದು ಫ್ರೆಂಡ್ಸ್. ಬೆಂಗಳೂರಲ್ಲಿ ಸಖತ್ತು ಬಿಸಿಲು ಬಂದಿದೆ. ಇನ್ನೇನು ಫ್ರೆಂಡ್ಸ್, ಶಿವರಾತ್ರಿ ಬಂತು. ನನಗೆ ಸ್ವಲ್ಪ ಗಂಟಲು ಅದೇ ನೋವೇನೂ ಇಲ್ಲ, ಕೆಮ್ಮೆಲ್ಲ ನಿಂತೋಗಿದೆ. ಸ್ವಲ್ಪ ಇನ್ನು ಬೇಯಿದೆ ನೋಡಿ ಫ್ರೆಂಡ್ಸ್. ಇವಾಗ ಇದು ಒಗ್ಗರಣೆ ಬೇಯಿತು. ಬೇಯ್ದಮೇಲೆ ಫ್ರೆಂಡ್ಸ್, ನಾನು ನೋಡಿ ಬೇಯಿಸಿ ಇಟ್ಕೊಂಡಿದ್ಮೇಲೆ ತರಕಾರಿ ಏನೇನು ಬೇಯಿಸಿದೆ ಅಂತ ನಿಮಗೆ ತೋರಿಸ್ತೀನಿ. ಯಾಕೆ ಮುಗಿಸ್ಕೊಂಡ್ರೆ ನಮಗೂ ಬೇಗ ಅಡುಗೆ ಆಗುತ್ತಲ್ಲ ನೋಡಿ ಫ್ರೆಂಡ್ಸ್. ನಾನು ತರಕಾರಿ ಏನೇನು ಹಾಕಿದ್ದೀನಿ ಅಂದರೆ ಆಲೂಗೆಡ್ಡೆ, ಕಾಲಿಫ್ಲವರು, ಆಮೇಲೆ ಫ್ರೆಂಡ್ಸ್ ಈರುಳ್ಳಿ ಹೂವು ತಂದಿದ್ನಲ್ಲ, ತೋರಿಸಿದ್ನಲ್ಲ, ಅದಿನ್ನೂ ಸ್ವಲ್ಪ ಫ್ರಿಜ್ಜಲ್ಲಿ ಇಟ್ಟಿದೆ. ಆ ಈರುಳ್ಳಿದು ಹೂವು, ಅವರೆಕಾಳಿತ್ತು, ಅವರೆಕಾಯಿ ತಂದು ಸುಲಿದು ಸ್ವಲ್ಪ ಫ್ರಿಜ್ಜಲ್ಲಿ ಇಟ್ಕೊಂಡಿದ್ದೆ. ನಾನು ಅದು ಚಿಲುಕ್ಸೋಕ್ಕೆ ಟೈಮ್ ಇರಲಿಲ್ವಲ್ಲ, ಹಾಗೆ ಇಟ್ಕೊಂಡಿದ್ದೀನಿ. ಅವರೆಕಾಳು ಮತ್ತು ಬೀನ್ಸ್ ಚೊಟ್ಟು, ಈರುಳ್ಳಿ ಹೂವು, ಹೂಕೋಸು ಮತ್ತು ಆಲೂಗೆಡ್ಡೆ ಇಷ್ಟನ್ನ ಹಾಕಿದ್ದೀನಿ ಫ್ರೆಂಡ್ಸ್. ಇವಾಗ ಇದು ಆಲ್ರೆಡಿ ಬೆಂದಿದೆ. ನಾನೇನು ಜಾಸ್ತಿ ಬೇಯಿಸೋ ಅವಶ್ಯಕತೆ ಇಲ್ಲ, ನಿಮಗೆ ಗೊತ್ತು. ಈಗ ನಾನು ಮನೇಲೇ ಮಾಡ್ಕೊಂಡಿರೋ ಸಾಂಬಾರು ಪುಡಿನ ಹಾಕ್ತೀನಿ ಫ್ರೆಂಡ್ಸ್. ನೀವು ಹಸಿರು ಮೆಣಸಿನ್ಕಾಯಿ ಹಾಕಿದ್ರೆ ಧನಿಯಾ ಪುಡಿ ಹಾಕ್ಬೋದು ನೋಡಿ. ನಾನಿವಾಗ ನಮಗೆ ಎಷ್ಟು ಖಾರಕ್ಕೆ ಬೇಕೋ ಅಷ್ಟನ್ನು ನಾನು ಪುಡಿ ಹಾಕ್ತಾಯಿದ್ದೀನಿ. ನಾವು ಸ್ವಲ್ಪ ಖಾರ ಕಮ್ಮಿನೇ ತಿನ್ನೋದು, ಹಂಗಾಗಿ ನಾನು ಒಂದು 3/4 ಸ್ಪೂನ್ ಅಷ್ಟೇ ಹಾಕಿದ್ದೀನಿ. ಒಂದು 3/4 ಸ್ಪೂನ್ ಅಷ್ಟೇ ಹಾಕಿದ್ದೀನಿ. ಇದಾದಮೇಲೆ ಫ್ರೆಂಡ್ಸ್, ನಾವು ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿದ್ಮೇಲೆ ನಾನು ತರಕಾರಿನ ಉಪ್ಪಾಗಿ ಬೇಯಿಸ್ಕೊಳ್ಳಲ್ಲ. ಯಾಕೆ ಅಂದರೆ ಇದರಲ್ಲಿ ನಾವು ಮಸಾಲೆ ಹಾಕ್ತೀವಿ. ಮಸಾಲೆ ಹಾಕಿದಾಗ ತರಕಾರಿಗೆ ಉಪ್ಪು ಸೇರಿಸಿರ್ತೀವ, ಮತ್ತು ಸ್ವಲ್ಪ ಇನ್ನೂ ಜಾಸ್ತಿ ಆಗೋಗುತ್ತೆ. ಇದು ಫ್ರೆಂಡ್ಸ್, ನಾನು ಮಾಡ್ತಾ ಇರೋದು ಸಾಗನ ಇಡ್ಲಿಗೆ. ನಾನು ಆಲ್ರೆಡಿ ಇಡ್ಲಿನ ಕಾಫಿ ಇಡುವಾಗಲೇ ಬೇಯಿಸ್ಬಿಟ್ಟೆ. ಯಾಕೆಂದರೆ ಈ ಕಡೆ ಒಲೆಯಲ್ಲಿ ಇನ್ನೊಂದು ಕೆಲಸ ಆಗಲಿ ಅಂದ್ಬಿಟ್ಟು. ಬಟ್ಟೆ ಏನು ಜಾಸ್ತಿ ಇಲ್ಲ ಫ್ರೆಂಡ್ಸ್, ಒಂದು 2 ಜೊತೆ ಇದೆ. ಇವಾಗ ಅದನ್ನು ವಾಶ್ ಮಾಡಿ ಹಾಕ್ಕೊಡ್ತೀನಿ. ಇನ್ನು ನಾನು ಯೂನಿಫಾರ್ಮು ಐರನ್ ಮಾಡ್ಕೊಳ್ಳಿ ನೋಡಿ ಫ್ರೆಂಡ್ಸ್. ನಾನು ಇವಾಗ ಇದಕ್ಕೆ ಹಾಕ್ತಾ ಇರೋದು, ರುಬ್ಬಿರೋದು ತೆಂಗಿನಕಾಯಿ, ಕಡಲೆಪಪ್ಪು ಅಂತಾರೆ, ಸ್ವಲ್ಪ ಜನ ಕಡಲೆ ಅಂತಾರೆ, ಎಳ್ಳು ಮತ್ತು ಶೇಂಗಾ ಬೀಜ ಅಂತಾರೆ, ಸ್ವಲ್ಪ ಜನ ಕಡಲೆ ಬೀಜ ಅಂತಾರೆ ಫ್ರೆಂಡ್ಸ್. ನಾನು ಯಾವಾಗಲೂ ಅದನ್ನು ಕಡಲೆ ಬೀಜ ಅಂತಲೇ ಅನ್ನೋದು ನೋಡಿ ಫ್ರೆಂಡ್ಸ್. ಇವಾಗ ಸ್ವಲ್ಪ ನೀರು ಹಾಕಿ ಅದನ್ನು ಬೇಯಿಸ್ಕೊಳ್ಳೋಣ. ಬನ್ನಿ, ಬೆಂದಿದ್ರೂ ಮಸಾಲೆ ಬೇಯಬೇಕಲ್ಲ ಫ್ರೆಂಡ್ಸ್. ಯಾವಾಗಾದರೂ ಅಷ್ಟೇ, ಯಾವುದೇ ಆದರೂ ಚೆನ್ನಾಗಿ ಬೆಂದ್ರೇ ನಮಗೆ ಟೇಸ್ಟ್ ಬರೋದು. ನನಗೆ ಫ್ರೆಂಡ್ಸ್ ಆಲ್ರೆಡಿ ಬಸ್ಸಾರು ಸ್ವಲ್ಪ ಇದೆ. ನೆನ್ನೆ ಮೊಳಕೆ ಹುಳಿಕಾಳು ಬಸ್ಸಾರು ಮಾಡಿದೆ, ಅದನ್ನು ನನಗೆ ವೀಡಿಯೋ ಮಾಡೋಕ್ಕಾಗಲಿಲ್ಲ. ಅದು ಇನ್ನೂ ಸಾಂಬಾರಿದೆ. ಆದರೆ ನಾನು ಇವಾಗೇನು ರೈಸ್ ಮಾಡಲಿಲ್ಲ, ಯಾಕೆಂದರೆ ನಾನು ಮಧ್ಯಾಹ್ನ ನಾಷ್ಟ ಊಟಕ್ಕೂ ಸ್ವಲ್ಪ ಇಡ್ಲಿನೇ ತೊಗೊಂಡು ಹೋಗ್ತೀನಿ. ಈಗ ನೋಡಿ ಫ್ರೆಂಡ್ಸ್, ಇದು ಫುಲ್ ಬೆಂದೋಯ್ತು. ಆಲ್ರೆಡಿ ಬೆಂದಿದೆ. ನಮಗೆ ಸ್ವಲ್ಪ ಏನಪ್ಪ ಅಂದರೆ ಮಸಾಲೆ ಬೇಯಬೇಕು. ಈ ಟೈಮಲ್ಲೇ ನಾವು ಸ್ವಲ್ಪ ಉಪ್ಪು ಸಪ್ಪೆ ನೋಡ್ಕೋಬೇಕು. ಆಮೇಲೆ ಫ್ರೆಂಡ್ಸ್, ಯಾಕಂದರೆ ಒಂದು ಚೂರು ಅರಿಶಿನ ಪುಡಿ ಹಾಕ್ತೀನಿ. ಅರಿಶಿನ ಪುಡಿ ಆರೋಗ್ಯಕ್ಕೆ ತುಂಬ ಒಳ್ಳೆಯದು. ಯಾಕಂದರೆ ನಾವು ಈ ರೀತಿ ಯಾವ್ಯಾವ್ದು ಅಡುಗೆ ಮಾಡ್ತೀವಿ ಅದಕ್ಕೆ ಹಾಕ್ಕೊಂಡೇ ನಾವು ಯೂಸ್ ಮಾಡಬೇಕು ನೋಡಿ ಫ್ರೆಂಡ್ಸ್. ಈಗ ಇದು ಒಂದೇ 1 ನಿಮಿಷ ಬೇಯಲಿ. ಆ ಬೇಯೋ ಟೈಮಲ್ಲಿ ನಾನು ಫ್ರೆಂಡ್ಸ್ ನೋಡಿ ಹಿಂಗು ಒಂದು ಸ್ವಲ್ಪನೇ ಹಾಕ್ತೀನಿ, ನಾನೇನು ಜಾಸ್ತಿ ಹಾಕಲ್ಲ. ನೋಡಿದ್ರೆ ಒಂದು ಚಿಟಕಿ ಹಿಂಗೆ ಹಾಕಿದ್ದೀನಿ.
ಹಿಂಗೂ ಒಳ್ಳೆಯದು ಫ್ರೆಂಡ್ಸ್. ಆದರೆ ನಾನು ನೆನಪಿದ್ರೇ ನಾನು ಆವಾಗವಾಗ ವೀಡಿಯೋದಲ್ಲಿ ನಿಮ್ಗೆ ಹೇಳಿರ್ತೀನಿ. ಈ ಟೈಮಲ್ಲಿ ಫ್ರೆಂಡ್ಸ್ ನಾನು ಉಪ್ಪು ಸಪ್ಪೆ ಹೇಗಿದೆ ಅಂತ ನೋಡ್ಕೊಳ್ಳೋಣ ಬನ್ನಿ. ಉಪ್ಪು ಸರಿ ಇದೆ. ಒಂದು ದಾರ, ನಾನು 1 ವೀಕ್ ಆಯಿತು ಫ್ರೆಂಡ್ಸ್, ಫಸ್ಟು ಸೆಕೆಂಡು ಶಿಫ್ಟು 2 ಶಿಫ್ಟ್ ಮಾಡ್ತಾಯಿದ್ದೀನ. ಹಂಗಾಗಿ ನಾನು ಅಂಗಡಿಗೆ ಹೋಗಿ ಕೊತ್ತಂಬರಿ ಸೊಪ್ಪು ತರಲೇ ಇಲ್ಲ, ತರೋಕ್ಕೆ ಟೈಮ್ ಇಲ್ಲ. ಬರೋ ಟೈಮಲ್ಲಿ ತರೋಣ ಅಂದರೆ ಆವಾಗ ಆಲ್ರೆಡಿ 11 o'clock ಆಗುತ್ತೆ. ಈಗ ಫ್ರೆಂಡ್ಸ್ ನಂದು ಆಲ್ರೆಡಿ ಇಡ್ಲಿ ಆಗಿದೆ, ಪಲ್ಯ ಬೇಯಲಿ 2 ನಿಮಿಷ. ಬನ್ನಿ ಅಷ್ಟರಲ್ಲಿ ಸ್ವಲ್ಪ ಚಟ್ನಿ ಮಾಡ್ಕೊಳ್ಳೋಣ. ಚಟ್ನಿಗೆ ನಾನು ಏನೇನು ಹಾಕ್ತೀನಿ ಅಂತ ನಿಮಗೆ ತೋರಿಸ್ತೀನಿ. ಇದನ್ನೇ ವಾಶ್ ಮಾಡ್ಕೊಳ್ಳೋಣ ಫ್ರೆಂಡ್ಸ್. ಇವಾಗ ನಾನು ಇದೇನು ಖಾರ ಮಾಡಿಲ್ವಲ್ಲ ನೋಡಿ ಫ್ರೆಂಡ್ಸ್, ಒಂದು ಜಾರ್ಗೆ ನಾನು ಏನೇನು ಹಾಕತ್ತೀನಿ ಅಂತ ನಿಮಗೆ ಇವಾಗ. ಇದು ಫ್ರೆಂಡ್ಸ್ ಬರೀ ಕಾಯಿ ಚಟ್ನಿ, ಸ್ವಲ್ಪನೇ ಕಾಯಿ ಹಾಕ್ಕೊಂಡು ನಾನು ಮಾಡ್ತಾಯಿರೋದು. ಫಸ್ಟು ಫ್ರೆಂಡ್ಸ್ ಜಾರ್ಗೆ ಸ್ವಲ್ಪ ಉಪ್ಪು ಹಾಕತ್ತಾಯಿದ್ದೀನಿ. ಉಪ್ಪಾದ್ಮೇಲೆ ಫ್ರೆಂಡ್ಸ್ ನೋಡಿ, ನಾನು ಆಲ್ರೆಡಿ ತೆಂಗಿನಕಾಯಿನ ಕಟ್ ಮಾಡಿನೇ ಹಾಕೋದು, ಕಾಣಿಸ್ತಾ ಇದೆಯಾ? ಕಟ್ ಮಾಡ್ಕೊತೀನಿ, ತುಳಿಯಲ್ಲ. ಇನ್ನೊಂದು ಸ್ವಲ್ಪ ಐತೆ, ಕಟ್ ಮಾಡ್ಕೊಳ್ಳೋಣ ಬನ್ನಿ ಫ್ರೆಂಡ್ಸ್. ನಾನು ಚಟ್ನಿನ ಕಮ್ಮಿ ಮಾಡ್ತಾಯಿದ್ದೀನಿ, ಯಾಕೆಂದರೆ ಚಟ್ನಿ ಮಧ್ಯಾಹ್ನಕ್ಕೆ ಒಂಥರ ಆಗುತ್ತಲ್ಲ, ಹಂಗಾಗಿ ನಾನು ಚಟ್ನಿನ ಜಾಸ್ತಿ ಮಾಡ್ಕೊತಿಲ್ಲ. ನೋಡಿ ಫ್ರೆಂಡ್ಸ್, ಇದಕ್ಕೀಗ ನಾನು ತೆಂಗಿನಕಾಯಿ ಹಾಕಿದ್ದೀನಿ. ಮೆಣಸಿಕಾಯಿ ನಿಮ್ಗೆ ಎಷ್ಟು ಖಾರಕ್ಕೆ ಬೇಕೋ ಅಷ್ಟೇ ಹಾಕೊಳ್ಳಿ ಫ್ರೆಂಡ್ಸ್. ನಾನು ಒಣಗಿರೋ ಮೆಣಸಿಕಾಯಿ ಉರಿಲಿಲ್ಲ, 2 ಹಾಕ್ತಾಯಿದ್ದೀನಿ. ಆಮೇಲೆ ಫ್ರೆಂಡ್ಸ್ ನೋಡಿ, 2 ಇಕ್ಳು ಬೆಳ್ಳುಳ್ಳಿನ ಹಾಕ್ತಾಯಿದ್ದೀನಿ. ಆಮೇಲೆ ಫ್ರೆಂಡ್ಸ್ ಒಂದೇ ಒಂಚೂರು 4 ಕರಿಬೇವು ಸೊಪ್ಪನ್ನ ಹಾಕ್ತಾಯಿದ್ದೀನಿ. ಅದಾದಮೇಲೆ ಫ್ರೆಂಡ್ಸ್ ನಾನು ಒಂದೇ ಒಂದು ಚೂರು ಹುಣಸೆಹಣ್ಣು ಹಾಕ್ತಾಯಿದ್ದೀನಿ. ನೋಡಿದ್ರೆ ಫ್ರೆಂಡ್ಸ್, ಹುಣಸೆಹಣ್ಣು ಅಷ್ಟೇ, ಜಾಸ್ತಿ ಹಾಕಲ್ಲ. ಈಗ ಇದನ್ನು ಫ್ರೆಂಡ್ಸ್ ನಾವು ರುಬ್ಕೊಂಡು ಬರೋಣ ಬನ್ನಿ. ನೋಡಿ ಫ್ರೆಂಡ್ಸ್, ನಾನಿವಾಗ ಬೆಳ್ಳುಳ್ಳಿ, ಹುಣಸೆಹಣ್ಣು, ತೆಂಗಿನಕಾಯಿ, ಕರಿಬೇವಿನ ಸೊಪ್ಪು, ಉಪ್ಪು, ಕೊತ್ತಂಬರಿ ಸೊಪ್ಪಿದ್ದರೆ ಕೊತ್ತಂಬರಿ ಸೊಪ್ಪು ಹಾಕ್ತೀನಿ ಫ್ರೆಂಡ್ಸ್. ಕೊತ್ತಂಬರಿ ಸೊಪ್ಪಿಲ್ಲ. ಆಮೇಲೆ ಫ್ರೆಂಡ್ಸ್ ನಾನು ಸ್ವಲ್ಪ ಹೆಸರು ಬೇಳೆನ ನೋಡಿ ಚಿಕ್ಕ ಚಿಕ್ಕ ಬಾಣಲಿಗೆ ಹುರಿದಿಟ್ಕೊಂಡಿದ್ದೀನಿ, ಅದನ್ನು ಈಗ ನಾನು ಚಟ್ನಿಗೆ ಹಾಕ್ತಾಯಿದ್ದೀನಿ. ಹೆಸರು ಬೇಳೆ ಫ್ರೆಂಡ್ಸ್ ತುಂಬ ಟೇಸ್ಟು ಇರುತ್ತೆ, ನಮಗೆ ಹೆಲ್ತ್ಗೂ ಒಳ್ಳೆಯದು. ಹಾಗಾಗಿ ನಾನು ಹೆಸರು ಬೇಳೆನ ಹಾಕ್ತೀನಿ. ಬನ್ನಿ ಫ್ರೆಂಡ್ಸ್, ಇವಾಗ ರುಬ್ಕೊಂಡು ನೋಡಿ ಫ್ರೆಂಡ್ಸ್, ಚಟ್ನಿ ರೆಡಿ ಆಯಿತು. ಬನ್ನಿ ಒಂದು ಬೌಲ್ಗೆ ಅದನ್ನು ಹಾಕೊಳ್ಳೋಣ. ನಾನೇ ಚಟ್ನಿನ ಜಾಸ್ತಿ ಮಾಡಿದ್ದೆ, ಸ್ವಲ್ಪನೇ ಮಾಡಿದ್ದೀನಿ. ಹೆಂಗೂ ಇಡ್ಲಿಗಲ್ವಾ. ನಂದು ಚಟ್ನಿನ ರೆಡಿ ಆಯಿತು. ಚಟ್ನಿ ಆಯಿತು ಫ್ರೆಂಡ್ಸ್. ಇವಾಗ ಇನ್ನೇನು ಪಲ್ಯನೂ ಆಯಿತು. ಪಲ್ಯನ ಸ್ವಲ್ಪ ನಾನು ತೆಳ್ಳಗೆ ಮಾಡ್ತಾಯಿದ್ದೀನಿ, ಯಾಕೆ ಅಂದರೆ ಇಡ್ಲಿಗೆ ಸ್ವಲ್ಪ ಸಾಂಬಾರು ಥರನೇ ಇರಬೇಕಲ್ಲ, ಅದಕ್ಕೋಸ್ಕರ ನಾನು ತೆಳ್ಳಗೆ ಮಾಡಿದ್ದೀನಿ. ಇವಾಗ ಫ್ರೆಂಡ್ಸ್ ನೋಡಿ, ನಂದು ಚಟ್ನಿನೂ ರೆಡಿ ಆಯಿತು. ನೋಡಿದ್ರೆ ಫ್ರೆಂಡ್ಸ್, ಇಡ್ಲಿ ನಾನು ಎಷ್ಟೋ ಸಲ ತೋರಿಸಿದ್ದೀನಲ್ಲ, ಅದಕ್ಕೆ ಹಾಕಿಲ್ಲ. ನೋಡಿ ಫ್ರೆಂಡ್ಸ್, ಇಡ್ಲಿನೂ ನಂದು ಹಾಟ್ ಬಾಕ್ಸಲ್ಲಿ ರೆಡಿ ಆಗಿದೆ. ಇವತ್ತು ನಂದು ಸಂಡೇ ಬ್ರೇಕ್ಫಾಸ್ಟು ಇಡ್ಲಿ ಚಟ್ನಿ. ಒಂದು ನಿಮಿಷ ಫ್ರೆಂಡ್ಸ್, ಇವಾಗ ಪಲ್ಯ ಬೆಂದಿದೆ, ಅದನ್ನು ಎತ್ಕೊಂಡು ಬರೋಣ. ನೋಡಿ ಫ್ರೆಂಡ್ಸ್, ಇವಾಗ ನಂದು ಬಿಸಿ ಬಿಸಿ ಪಲ್ಯನೂ ರೆಡಿ ಆಯಿತು. ಕಾಣಿಸ್ತಾ ಇದೆಯಾ? ಇಷ್ಟೇ ಇದ್ದರೆ ಸಾಕು ಹೇಳು. ನೋಡಿ ಫ್ರೆಂಡ್ಸ್, ಪಲ್ಯ ಪೂರ್ತಿ ರೆಡಿ ಆಯಿತು. ಇದಕ್ಕೆ ನಾನು ನಿಮ್ಗೆ ಹೇಳಿದ್ದೀನಿ ತರಕಾರಿ ಏನೇನು ಹಾಕಿದ್ದೀನಿ ಅಂತ. ಆಮೇಲೆ ಫ್ರೆಂಡ್ಸ್ ಏನು ಗೊತ್ತಾ, ಸಾಗು ಮಾಡೋದಕ್ಕಿಂತ ಅಲ್ಲ ಸಾಂಬಾರು ಮಾಡ್ತೀವಲ್ಲ, ಅದನ್ನೇ ಈ ಥರ ತರಕಾರಿ ಹಾಕಿ ಮಾಡಿದ್ರೆ ಆಯಿತು. ಯಾಕೆಂದರೆ ಫ್ರೆಂಡ್ಸ್, ನಮಗೆ ತರಕಾರಿನೂ ಆರೋಗ್ಯಕ್ಕೆ ಒಳ್ಳೆಯದು, ಎಲ್ಲ ನೋಡಿ ಟೇಸ್ಟಿನೂ ಚೆನ್ನಾಗಿರುತ್ತೆ. ಇನ್ನು ಫ್ರೆಂಡ್ಸ್ ನಾನು ಯೂನಿಫಾರ್ಮ್ನ ಐರನ್ ಮಾಡ್ಕೊಂಡು ರೆಡಿ ಆಗಬೇಕು. ನೋಡೋದಿಲ್ಲ ಫ್ರೆಂಡ್ಸ್, ಬನ್ನಿ ಒಂದು ಪ್ಲೇಟ್ಗೆ ನಾವು ಸರ್ವ್ ಮಾಡ್ಕೊಳ್ಳೋಣ. ಇವತ್ತು ಫ್ರೆಂಡ್ಸ್ ನನ್ನ ಮನೆ ಬ್ರೇಕ್ಫಾಸ್ಟು
ನೋಡಿದ್ರಲ್ಲ ಫ್ರೆಂಡ್ಸ್, ಇಡ್ಲಿ ಸರ್ವ್ ಮಾಡ್ಕೊಂಡು ಎಲ್ಲ ಹಾಗೆ ಮುಚ್ಚಿಟ್ಬಿಟ್ರೆ ಒಳ್ಳೆಯದಲ್ವಾ. ನೋಡಿ ಫ್ರೆಂಡ್ಸ್, ಪಲ್ಯ, ಚಟ್ನಿ, ಆಮೇಲೆ ಫ್ರೆಂಡ್ಸ್ ಇಡ್ಲಿ. ಇವತ್ತು ನನ್ನ ಮನೇಲಿ ನಾಷ್ಟ ಇಡ್ಲಿ, ಪಲ್ಯ, ಚಟ್ನಿ. ಓಕೆ ಫ್ರೆಂಡ್ಸ್, ಯಾರಾದರೂ ಫಸ್ಟು ನನ್ನ ವೀಡಿಯೋನ ನೋಡ್ತಾಯಿದ್ರೆ ಪ್ಲೀಸ್ ಒಂದು ಲೈಕ್ ಕೊಟ್ಟು ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಫ್ರೆಂಡ್ಸ್. ನೆಕ್ಸ್ಟ್ ಸಿಗ್ತೀನಿ. ಓಕೆ ಫ್ರೆಂಡ್ಸ್, ಬಾಯ್.